A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ನಾನು ಡಾಕ್ಟರ್ ಶಿವಾನಂದ ಮಾಸ್ತಿಹೊಳಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ಇವತ್ತು ನೋಡ್ತಾ ಇದ್ದೀರಿ ತಾವೆಲ್ಲ, ನಾವು ಪ್ರತಿ 3 ತಿಂಗಳಿಗೆ ಸ್ವಚ್ಛತಾ ಅಭಿಯಾನ ಇಟ್ಟುಕೊಂಡಿರ್ತೀವಿ ಜಿಲ್ಲಾ ಆಸ್ಪತ್ರೆ ವಿಜಯಪುರದಲ್ಲಿ. ಹೀಗಾಗಿ ನಮ್ಮ ಜಿಲ್ಲಾ ಆಸ್ಪತ್ರೆಯ ಒಂದು ಇಡೀ ರಾಜ್ಯದಲ್ಲಿ ಕಾಯಕಲ್ಪ ಪ್ರಶಸ್ತಿ ಜೊತೆಗೆ ಬಹಳ ಸ್ವಚ್ಛವಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ. ವೈದ್ಯಾಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಎಲ್ಲ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿ ಜೊತೆಗೆ ರೋಟರಿ ಕ್ಲಬ್, ಇನ್ನರ್ ವೀಲ್ ಕ್ಲಬ್ ಎಲ್ಲರೂ ಪ್ರತಿ ವರ್ಷ ಇರ್ತಾರೆ. ಅದರಲ್ಲಿ ಮುಖ್ಯವಾಗಿ ರೋಟರಿ ಕ್ಲಬ್ ನಾರ್ತ್ ಅವರು ಕೂಡ ಪ್ರತಿ ವರ್ಷ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅದ್ರ ಜೊತೆಗೆ ನಮ್ಮೆಲ್ಲ ವಿದ್ಯಾರ್ಥಿನಿಯರು ಕೂಡ ಬಂದಿದ್ದಾರೆ. ಆಸ್ಪತ್ರೆಯನ್ನು ಮುಂಚೆ ಸ್ವಚ್ಛ ಇದೆ, ಇದೇ ರೀತಿ ಆಸ್ಪತ್ರೆ ಸ್ವಚ್ಛ ಇದೆ. ನಮಸ್ಕಾರ, ನಾನು ಡಾಕ್ಟರ್ ಶಿವಾನಂದ ಮಾಸ್ತಿಹೊಳಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ಇವತ್ತು ನೋಡ್ತಾ ಇದ್ದೀರಿ ತಾವೆಲ್ಲ, ನಾವು ಪ್ರತಿ 2 ತಿಂಗಳಿಗೆ ಸ್ವಚ್ಛತಾ ಅಭಿಯಾನ ಇಟ್ಟುಕೊಂಡಿರ್ತೀವಿ ಜಿಲ್ಲಾ ಆಸ್ಪತ್ರೆ ವಿಜಯಪುರದಲ್ಲಿ. ಹೀಗಾಗಿ ನಮ್ಮ ಜಿಲ್ಲಾ ಆಸ್ಪತ್ರೆಯ ಒಂದು ಇಡೀ ರಾಜ್ಯದಲ್ಲಿ ಕಾಯಕಲ್ಪ ಪ್ರಶಸ್ತಿ ಜೊತೆಗೆ ಬಹಳ ಸ್ವಚ್ಛವಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ. ವೈದ್ಯಾಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಎಲ್ಲ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿ ಜೊತೆಗೆ ರೋಟರಿ ಕ್ಲಬ್, ಇನ್ನರ್ ವೀಲ್ ಕ್ಲಬ್ ಎಲ್ಲರೂ ಪ್ರತಿ ವರ್ಷ ಇರ್ತಾರೆ. ಅದರಲ್ಲಿ ಮುಖ್ಯವಾಗಿ ರೋಟರಿ ಕ್ಲಬ್ ನಾರ್ತ್ ಅವರು ಕೂಡ ಪ್ರತಿ ವರ್ಷ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅದ್ರ ಜೊತೆಗೆ ನಮ್ಮೆಲ್ಲ ವಿದ್ಯಾರ್ಥಿನಿಯರು ಕೂಡ ಬಂದಿದ್ದಾರೆ. ಆಸ್ಪತ್ರೆಯನ್ನು ಮುಂಚೆ ಸ್ವಚ್ಛ ಇದೆ, ಇದೇ ರೀತಿ ಆಸ್ಪತ್ರೆ ಸ್ವಚ್ಛ ಇದ್ರೆ ನಾವು ಒಂದು ಆರೋಗ್ಯಕರ ವಾತಾವರಣ ಮೂಡಿಸಬಹುದು. ರೋಗಿಗಳು ಬಹಳ ಖುಷಿ ಪಡ್ತಾರೆ. ಅಷ್ಟೇ ಅಲ್ಲ, ಅವರು ಚಿಕಿತ್ಸೆ ಫಲ ಕೊಟ್ಟು ಅವರು ಆದಷ್ಟು ಬೇಗನೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ. ಆಮೇಲೆ ಇದು ಸ್ವಚ್ಛತೆ ರೋಗಿಗಳಿಗೋಸ್ಕರ ಅಷ್ಟೇ ಅಲ್ಲ, ಇಲ್ಲಿ ಬಂದಂತ ನಮ್ಮ ಸಿಬ್ಬಂದಿ ಕೂಡ ಸ್ವಚ್ಛ ಇದ್ರೆ ನಮ್ಮ ಸಿಬ್ಬಂದಿ ಕೂಡ ಯಾವ್ದಾದ್ರು ತಗೊಳ್ಳೋದಿಲ್ಲ. ಅವರು ಕೂಡ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಹ್ಲಾದಕರ ವಾತಾವರಣ ಮೂಡಿಸಂಗ ಆಗುತ್ತೆ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಪ್ರತಿಯೊಬ್ಬರಿಗೆ, ವಿದ್ಯಾರ್ಥಿನಿಯರಿಗೆ, ಸಿಬ್ಬಂದಿಯವರಿಗೆ, ವೈದ್ಯರಿಗೆ ಹಾಗೂ ವಿಜಯಪುರ ರೋಟರಿ ನಾರ್ತ್ ಅವರಿಗೂ ಕೂಡ, ಇನ್ನರ್ ವೀಲ್ ಕ್ಲಬ್ ಕೂಡ, ಪ್ರತಿಯೊಬ್ಬ ಸಂಘ ಸಂಸ್ಥೆಗಳು ಕೂಡ, ಮುಖ್ಯವಾಗಿ ಮೀಡಿಯಾದವರಿಗೆ ನಾನು ಬಹಳ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಬಿಜಾಪುರ ಜಿಲ್ಲೆ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಸುಮಾರು 500ರಿಂದ 700 ಜನ ನಾವು ಕೂಡಿದ್ದೀವಿ. ವೈದ್ಯರು ಹಿಡ್ಕೊಂಡು ಎಲ್ಲಾ ಸಿಬ್ಬಂದಿಗಳು ಸೇರಿ ಒಂದು ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾಕಂದ್ರೆ ಸಾರ್ವಜನಿಕರ ಆಸ್ತಿ ಇದು. ಸಾರ್ವಜನಿಕರ ಆಸ್ತಿ ಯಾರು ಸ್ವಚ್ಛ ಮಾಡ್ಬೇಕು? ನಾವು ಸ್ವಚ್ಛ ಮಾಡಿದಾಗ ಮಾತ್ರ ಸ್ವಚ್ಛ ಆಗತ್ತೆ. ಹಿಂಗಾಗಿ ಇದನ್ನ ಆವರಣ ಸ್ವಚ್ಛ ಮಾಡೋದು ಇಷ್ಟೊಂದು ಜನರು ನಾವು ಸೇರಿದ್ದೀವಿ. ಸ್ವಚ್ಛ ವಾತಾವರಣ ಇದ್ರೆ ಸಾಂಕ್ರಾಮಿಕ ರೋಗಗಳು ಬರುವುದಿಲ್ಲ, ನಮಗೂ ಬರಂಗಿಲ್ಲ. ಹಾಗೂ ಇಲ್ಲಿ ಬರುವಂತ ಪೇಷಂಟ್ ಅಟೆಂಡರ್ ಎಷ್ಟೋ ಜನ ಬರ್ತಾರೆ. ಸುಮಾರು ದಿನಾಲು ಒಂದು 2,000ರಿಂದ 3,000 ಜನರು ಬಂದು ಹೋಗ್ತಾರೆ ಇಲ್ಲಿ. ಹಿಂಗಾಗಿ ಒಂದು ನಮ್ಮ ಬಿಜಾಪುರ ಜಿಲ್ಲೆಯ ಆಸ್ಪತ್ರೆ ಸ್ವಚ್ಛವಾಗಿ ಇಟ್ಕೊಂಡ್ರೆ ಒಂದು ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರು ಮಾಡಿದೆ ಆಲ್ರೆಡಿ. ಎನ್ಕಾಸ್ ಸುಮಾರು 7ರಿಂದ 8 ನ್ಯಾಷನಲ್ ಲೆವೆಲ್ ಅವಾರ್ಡ್ ತಗೊಂಡಿದೆ. ಹಿಂಗಾಗಿ ಈಗ ಜಿಲ್ಲಾಸ್ಪತ್ರೆ ನಾವು ಸ್ವಚ್ಛ ಇಡ್ತಾ ಇನ್ನೂ ಸ್ವಚ್ಛ ಇದೆ. ಈಗ ಆಲ್ರೆಡಿ ಇನ್ನೂ ಸ್ವಚ್ಛ ಮಾಡ್ತಾ ಇನ್ನು ಸುಮಾರು ತಿಂಗಳಿಗೆ 1 ಸಲ, ವರ್ಷಕ್ಕೆ 12 ಸಲ ಸ್ವಚ್ಛ ಮಾಡ್ತಾ ಇದ್ರೆ ಒಂದು ಸ್ವಚ್ಛನೇ ಇರುತ್ತೆ ಆಸ್ಪತ್ರೆ. ಹಿಂಗಾಗಿ ವಿಜಯಪುರ ಜನರಿಗೆ ಒಂದು ಒಳ್ಳೆ ಆಸ್ಪತ್ರೆ ಕೊಡ್ಬೇಕಂತ ಸದುದ್ದೇಶದಿಂದ ನಾವು ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಬಂದಂತ ಎಸ್ಪೆಷಲಿ ನಮ್ಮ ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದವರು ತಾವು ಪಾಲ್ಗೊಂಡಿದ್ದೀರಿ. ಈ ಮೆಸೇಜ್ ಅನ್ನು ಎಷ್ಟೋ ಜನರು ನಿಮ್ಮ ಟಿವಿಯಲ್ಲಿ, ನಿಮ್ಮ ಮೊಬೈಲ್ದಲ್ಲಿ, ಯೂಟ್ಯೂಬ್ದಲ್ಲಿ ನೋಡ್ತಾರೆ. ನೋಡ್ಕೊಂಡು ಅವ್ರ ಮನೆಯ ಸುತ್ತಮುತ್ತ ವಾತಾವರಣ ಸ್ವಚ್ಛ ಮಾಡ್ಕೊಂಡ್ರೆ ನಮ್ಮ ರಾಷ್ಟ್ರ ಪಿತಾಮಹ ಆದಂತ ಮಹಾತ್ಮ ಗಾಂಧಿ ಅವರ ಕನಸಿನ ಕೂಸಾದಂತ ಸ್ವಚ್ಛ ಭಾರತ, ಸ್ವಚ್ಛ ಆಂದೋಲನ ಸಾಕಾರಗೊಂಡು ನಮ್ಮ ಭಾರತ ದೇಶ ಸ್ವಚ್ಛ ಆದರೆ ಅವರು ಮನದಲ್ಲಿ, ಅವ್ರ ಮನಸ್ಸಿಗೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗತ್ತೆ ಅಂತ ಹೇಳ್ತಾ, ಅದೇ ರೀತಿಯಾಗಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಸಹ ಸ್ವಚ್ಛ ಭಾರತದ ಬಗ್ಗೆ ಸುಮಾರು 13 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಎಲ್ಲರೂ ಸೇರಿ ನಮ್ಮ ಭಾರತ ದೇಶನ ಸ್ವಚ್ಛ ಮಾಡ್ತಾ ಇದೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಎಲ್ಲ ವೈದ್ಯರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. Good morning everyone. So we, the student of Government School of Nursing, we all gathered here for cleaning our surrounding. Today is the day all the higher authorities that said us to keep our surrounding clean. It's our responsibility to keep our clean surrounding. So today, the day we gathered here, it's Swachh Bharat Abhiyana Kaya Kalpa. So we all the student and higher authorities like District Surgeon Mastioli sir and DHO and Rotary Club all members, we all gathered and we started clean our surroundings. So we have already cleaned our district hospital surrounding.
Sufia Kalal. I'm JNM third year student. ನಮಸ್ಕಾರ, ನಾನು ಸಂಜನಾ ರವಿ ಪವಾರ್, JNM ಥರ್ಡ್ ಇಯರ್ ಸ್ಟೂಡೆಂಟ್. ನಾವು ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಜಿಲ್ಲಾ ಆಸ್ಪತ್ರೆಯಲ್ಲಿ. ಇಲ್ಲಿ ಸ್ವಚ್ಛತೆ ಮಾಡಿದರಿಂದ ರೋಗಿಗಳಿಗೂ ಕೂಡ ಸ್ವಚ್ಛತೆಯಾಗಿರಬಹುದು. ಇಲ್ಲಿ ಎಲ್ಲರೂ ಪಾಲ್ಗೊಳ್ಳುತ್ತಾರೆ. ವೈದ್ಯಾಧಿಕಾರಿಗಳು, ಡಾಕ್ಟರ್ ಮಾಸ್ತಿವಳ್ಳಿ ಸರ್, ನರ್ಸಿಂಗ್ ಆಫೀಸರ್ಸ್, ನಾವೆಲ್ಲ ವಿದ್ಯಾರ್ಥಿಗಳು 3 ತಿಂಗಳಿಗೊಮ್ಮೆ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಹೀಗೆ ಸ್ವಚ್ಛತಾ ಕಾರ್ಯಕ್ರಮ ಮಾಡುವುದರಿಂದ ರೋಗಿಗಳು ಅನಾರೋಗ್ಯದಿಂದ ಇರಬಹುದು. ನಾವು ಸ್ವಚ್ಛತೆನೇ ಮಾಡ್ತಾ ಇರಬೇಕು, ಸ್ವಚ್ಛತೆನೇ ಇಡಬೇಕು. ನಾವು ಸ್ವಚ್ಛ ಮಾಡೋದು ನೋಡಿ ಸಾರ್ವಜನಿಕರು ಕೂಡ ಸ್ವಚ್ಛತೆಯನ್ನು ತಮ್ಮ ಮನೆಯಲ್ಲಿ ಮನೆ ವಾತಾವರಣದಲ್ಲಿ ಸ್ವಚ್ಛತೆನೇ ಇಡಬೇಕು. ಸಂಜನಾ ಪವಾರ್. ಇಂದು ಪ್ರಧಾನಮಂತ್ರಿಗಳ ಯೋಜನೆ ಅಡಿಯಲ್ಲಿ ನಾವು ಇಂದು ಸ್ವಚ್ಛ ಭಾರತ ಅಭಿಯಾನವನ್ನು ಜಿಲ್ಲಾ ಆಸ್ಪತ್ರೆ ವಿಜಯಪುರದಲ್ಲಿ ಹಮ್ಮಿಕೊಂಡಿದ್ದು, ಈ ಸ್ವಚ್ಛ ಭಾರತ ಅಭಿಯಾನವನ್ನು ಹಮ್ಮಿಕೊಂಡಿದ್ದ ಕಾರಣ ಜಿಲ್ಲಾ ಆಸ್ಪತ್ರೆಯ ಹೊರಗಡೆ ಮತ್ತು ಜಿಲ್ಲಾ ಆಸ್ಪತ್ರೆಯ ಒಳಗಡೆ ಇದ್ದ ವಾತಾವರಣವನ್ನು ಚೆನ್ನಾಗಿ ಸೃಷ್ಟಿಸಲು ಸಹಾಯವಾಗುತ್ತದೆ. ಮತ್ತೆ ಅದು ಯಾವ್ದಕ್ಕೆ ಕಾರಣ ಆಗ್ತೈತೆ ಅಂದ್ರೆ ರೋಗಿಗಳಿಗೆ ರೋಗ ಮುಕ್ತ ಆಗಲು ಸ್ವಚ್ಛತೆಯನ್ನು ಕಾಪಾಡುವುದರಿಂದ ಸಹಾಯಗೊಳ್ಳುತ್ತದೆ. ಈ ಸ್ವಚ್ಛತೆಯನ್ನು ಕಾಪಾಡುವುದರಿಂದ ನಮ್ಮ ಆರೋಗ್ಯ ಮತ್ತು ಎಲ್ಲವೂ ಚೆನ್ನಾಗಿರುವುದ ಕಾರಣ ಸ್ವಚ್ಛತೆಯನ್ನು ಇಂದು ಹಮ್ಮಿಕೊಂಡಿದ್ದು, ಜಿಲ್ಲಾ ಆಸ್ಪತ್ರೆಯ ಒಳಗಿರುವ ಸಿಬ್ಬಂದಿಗಳು ಮತ್ತೆ ಜಿಲ್ಲಾ ಆಸ್ಪತ್ರೆಯ ನರ್ಸಿಂಗ್ ವಿದ್ಯಾರ್ಥಿಗಳು ಇಂದು ನಾವು ಸ್ವಚ್ಛತೆ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಸ್ವಚ್ಛತೆಯನ್ನು ಕಾಪಾಡಲು ಸಹಾಯವಾಗುತ್ತದೆ. ನನ್ನ ಹೆಸರು ಸಾವಿತ್ರಿ ಶೆಟ್ಟಿ. ಎಲ್ಲರಿಗೂ ಮುಂಜಾನೆ ಶುಭೋದಯಗಳು. ಮೈಸೆಲ್ಫ್ ಬಂದ್ಬಿಟ್ಟು ಕಿರಣ್ ಬಡಿಗೇರ್. ನಾವು ಬಂದ್ಬಿಟ್ಟು MSc ನರ್ಸಿಂಗ್ ಫಸ್ಟ್ ಇಯರ್ ಇಲ್ಲೇ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ವಿಜಯಪುರದಲ್ಲಿ. ಈ ಸ್ವಚ್ಛತಾ ಅಭಿಯಾನವನ್ನು ಮಹಾತ್ಮ ಗಾಂಧೀಜಿಯವರ ಕನಸಾಗಿರ್ತದ. ಇದನ್ನ ನರೇಂದ್ರ ಮೋದಿ ಅವರು ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನದಂದು ಇದನ್ನ ಜಾರಿಗೆಗೊಳಿಸ್ತಾರೆ. ಇದನ್ನ ಜಾರಿಗೆಗೊಳಿಸಿದ ನಂತರ ಏನಪ್ಪಾ ಅಂದ್ರೆ ಇದನ್ನು ಸ್ವಚ್ಛತೆ ಕಾರ್ಯಕ್ರಮವನ್ನ ಪ್ರತಿ ಶಾಲೆಗಳಲ್ಲಿ, ಪ್ರತಿ ಕಾಲೇಜುಗಳಲ್ಲಿ, ಆಸ್ಪತ್ರೆಗಳಲ್ಲಿ ಅಲ್ಲಿರುವಂತ ಸಿಬ್ಬಂದಿಗಳಾಗಿರ್ಬೋದು, ಅಲ್ಲಿರುವಂತ ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ಈ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಒಳ್ಳೆ ಕಟ್ಟುನಿಟ್ಟಾಗಿ ಪಾಲಿಸಿ ಆಮೇಲೆ ಸ್ವಚ್ಛತೆಯನ್ನು ಸುತ್ತಮುತ್ತ ಕಾಪಾಡಿಕೊಂಡು ಆಮೇಲೆ ಪೇಷಂಟ್ಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು ಇನ್ಫೆಕ್ಷನ್ ಅನ್ನು ತಡೆಗಟ್ಟುವುದರ ಮೂಲ ಉದ್ದೇಶ ಆಗಿರ್ತದೆ. ಇದನ್ನು ನಾವು ಕಟ್ಟುನಿಟ್ಟಾಗಿ ಪ್ರತಿ ವರ್ಷ ಪಾಲನೆ ಮಾಡಬೇಕು. ಪ್ರತಿ ವರ್ಷ ಈ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ಬೇಕು. ಇದು ಪ್ರತಿ ವರ್ಷ ಅಲ್ಲ, ಪ್ರತಿದಿನಾನು ಇದು ಜರುಗೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಎಷ್ಟು ಹೇಳಿ ನನ್ನ ಮಾತನ್ನು. ಕಿರಣ್ ಬಡಿಗೆ. ಸರ್ ಇನ್ನೊಂದ್ಸಲ ಪರಿಚಯ ಕೊಡ್ತೀನಿ ಅಲ್ಲೇ. ಸ್ವಚ್ಛ ಭಾರತ ನಂಬರ್
ಅದು ತೆಗಿಯಲ್ಲ, ಅದು ಗೊಬ್ಬರ ಹಾಕುತ್ತೆ.
ಮೀಡಿಯಾದವ್ರು ಸುಮ್ಮನೆ ಮಾಡಕತ್ತಾರ ನೋಡ್ರಿ, ಇವ್ರು ಸ್ವಲ್ಪ ವಿಡಿಯೋ ಮಾಡಿ ಸುಮ್ಮನೆ ಅಲ್ಲಿ ನಿಂತು ಅಲ್ಲ ಅವರೆಲ್ಲ ಇಲ್ಲಿ ಸುಮ್ಮನೆ ಸುಮ್ಮನೆ ನಿಂತಾಗ ಮಾಡೋದು. ಮೇಡಮ್ ಹುಷಾರು, ಅದೆಲ್ಲ ಪ್ಲಾಸ್ಟಿಕ್ ಎಲ್ಲ ಐತಿ ಮೇಡಮ್. ಹಾಕ್ಬಿಡ್ರಿ. ಜರ ಕಷ್ಟದಲ್ಲಿ ಇದ್ದಂಗೆ ಪ್ಲಾಸ್ಟಿಕ್ ಎಲ್ಲಿ? ಪ್ಲಾಸ್ಟಿಕ್ ತೊಗೊಂಬರ್ರಿ, ಪ್ಲಾಸ್ಟಿಕ್ ತೊಗೊಂಬರ್ರಿ.